ಹಾಯ್ ಹಲೋ ನಮಸ್ಕಾರ ಮೈ ಡಿಯರ್ ಫುಡ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಮತಾಸ್ ರೆಸಿಪಿ. ಈವ್ನಿಂಗ್ ಟೈಮಲ್ಲಿ ಅಥವಾ ಮನೆಗೆ ಯಾರಾದರೂ ಬಂದಾಗ ಫಾಸ್ಟ್ ಆ್ಯಂಡ್ ಈಸಿಯಾಗಿ ಆಗುವಂಥ ಸ್ನ್ಯಾಕ್ಸ್ ಮಾಡೋಣ. ಆಲೂಗಡ್ಡೆಯಿಂದ ಮಾಡೋ ಈ ಸ್ನ್ಯಾಕ್ಸ್ ಒಳಗಡೆ ಸಾಫ್ಟಾಗಿ, ಆಚೆಗಡೆ ಅಂತೂ ಕ್ರಿಸ್ಪಿಯಾಗಿ, ತಿನ್ನಕ್ಕಂತೂ ಸಖತ್ತಾಗಿರುತ್ತೆ. ಇದೇ ಇವತ್ತಿನ ಮಮತಾಸ್ ರೆಸಿಪಿ, ವೆಜಿಟೇಬಲ್ ಕಟ್ಲೆಟ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾಗಿ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ. ನಾನಿಲ್ಲಿ 3 ದೊಡ್ಡ ಸೈಜ್ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ಬಿಡಿಸಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್, 2 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋಂಥದ್ದು, 2 ಟೇಬಲ್ ಸ್ಪೂನ್ ಅಷ್ಟು ತುರಿದಿರೋಂಥ ಕ್ಯಾರೆಟ್, 2 ಟೇಬಲ್ ಸ್ಪೂನ್ ಅಷ್ಟು ಬಾಯ್ಲ್ ಮಾಡಿ ಇಟ್ಕೊಂಡಿರೋಂಥ ಸ್ವೀಟ್ ಕಾರ್ನ್. ಮಸಾಲೆಗೆ ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್. ಬೇಕಂದರೆ ಚಾಟ್ ಮಸಾಲ, ಆಮ್ಚೂರ್ ಪೌಡರ್ ಎಲ್ಲ ಸೇರಿಸ್ಕೊಳ್ಬೋದು ನಿಮಗೆ ಟೇಸ್ಟ್ ಬೇಕಾದಂಗೆ. ಬಟ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ, ಇಷ್ಟೇ ಮಸಾಲೆ ಸಾಕಂತ. ಈಗ ಈ ಎಲ್ಲ ಮಸಾಲೆನ ಸೇರಿಸಿ ನೆಕ್ಸ್ಟ್ ಕೊತ್ತಂಬರಿ 1 ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿಟ್ಕೊಂಡಿರೋಂಥದ್ದನ್ನ ಹಾಕಿ, ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಥರ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಇರಬೇಕು, ಏಕೆಂದರೆ ಹಿಟ್ಟು ತುಂಬ ಸಾಫ್ಟ್ ಇದ್ದರೆ ಕಟ್ಲೆಟ್ ಶೇಪ್ ಬರಲ್ಲ, ಮತ್ತು ಎಣ್ಣೆಯಲ್ಲಿ ಬಿಟ್ಟಾಗ ತುಂಬಾ ಎಣ್ಣೆ ಕುಡಿದು ಅದು ಪಿಚ ಆಗೋಗುತ್ತೆ. ನಿಮಗೆ ಕಾರ್ನ್ಫ್ಲೋರ್ ಸಾಲಿಲ್ಲ ಅಂದರೆ ಇನ್ನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕೈಗೆ ಅಂಟಬಾರ್ದು ಹಿಟ್ಟು, ಆ ಥರ ನಾವು ಕಲಿಸ್ಕೊಬೇಕಾಗತ್ತೆ. ಈಗ ಇದನ್ನ ಬಾಲ್ ಮಾಡಿಕೊಂಡು ಅದನ್ನು ಜೆಂಟಲಾಗಿ ಪ್ರೆಸ್ ಮಾಡಿ ಕಟ್ಲೆಟ್ ಶೇಪ್ ಮಾಡ್ಕೊಳ್ಬೇಕು. ಕಾರ್ನ್ಫ್ಲೋರ್ ಬೈಂಡಿಂಗ್ಗೆ ತುಂಬಾ ಇಂಪಾರ್ಟೆಂಟ್ ಹೇಳ್ತಿದ್ದೀನಿ, ನೀವು ಅದನ್ನು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಟ್ಲೆಟ್ ಶೇಪ್ ಅಂತೂ ಬರೋದೇ ಇಲ್ಲ. ನೆಕ್ಸ್ಟ್ ಇದೇ ಥರ ಎಲ್ಲ ಹಿಟ್ಟನ್ನು ಕಟ್ಲೆಟ್ ಶೇಪ್ಗೆ ಮಾಡ್ಕೊಳ್ಳಿ. ನೋಡಿ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಕಟ್ಲೆಟ್ ಶೇಪ್ ಆಗಿದೆ ಅಂತ. ಈ ರೀತಿ ಒಂದೇ ಸಲ ಮಾಡಿಟ್ಕೊಳ್ಳೋದ್ರಿಂದ ನಮಗೂ ಪ್ರೊಸೆಸ್ ಈಸಿ ಆಗುತ್ತೆ. ನೆಕ್ಸ್ಟ್ ಈಗ ಕಟ್ಲೆಟ್ಗೆ ಕ್ರಿಸ್ಪಿ ಕೋಟಿಂಗ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ, 1/4 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ನೀರಿನ ಕನ್ಸಿಸ್ಟೆನ್ಸಿ ಹೇಗಿರಬೇಕಪ್ಪ ಅಂದರೆ ಅಷ್ಟು ತೆಳುವೂ ಅಲ್ಲ, ಅಷ್ಟು ಗಟ್ಟಿನೂ ಅಲ್ಲ. ತುಂಬ ಗಟ್ಟಿ ಆದರೆ ಏನಾಗುತ್ತೆ ಅಂದರೆ ಅದಲ್ಲೇ ಇದ್ಬಿಡುತ್ತೆ, ಕಟ್ಲೆಟ್ ಮೇಲೆ ಅದು ಈವನ್ ಆಗಿ ಸ್ಪ್ರೆಡ್ ಆಗಲ್ಲ, ಆಗ ಕೋಟಿಂಗ್ ಚೆನ್ನಾಗಿ ಆಗಲ್ಲ. ಅದರಿಂದ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಲಿ. ಕಟ್ಲೆಟ್ನ ಡಿಪ್ ಮಾಡಿದಾಗ ಅದು ಒಂದು ಲೇಯರ್ ಕೋಟಿಂಗ್ ನಿಲ್ಲೋ ಥರ ಇರಬೇಕು. ಫಸ್ಟ್ ಈ ಉಂಡೆನ ಮೈದಾ ನೀರಲ್ಲಿ ಡಿಪ್ ಮಾಡಿ ನೆಕ್ಸ್ಟ್ ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡಬೇಕು. ಬ್ರೆಡ್ ಕ್ರಮ್ಸ್ ಎಲ್ಲ ನಾರ್ಮಲ್ ಅಂಗಡಿಗಳಲ್ಲೂ ಸಿಗುತ್ತೆ, ಮನೆಯಲ್ಲೂ ಕೂಡ ನಾವು ಬ್ರೆಡ್ನ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈ ರೀತಿ ಫಸ್ಟ್ ಮೈದಾ ನೀರಲ್ಲಿ ಡಿಪ್ ಮಾಡಿ, ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಫಸ್ಟ್ ಕೋಟಿಂಗ್ ಮಾಡಿ, ಮತ್ತೆ ಮೈದಾ ನೀರಲ್ಲಿ ಡಿಪ್ ಮಾಡಿ, ಮತ್ತೆ ಬ್ರೆಡ್ ಕ್ರಮ್ಸಲ್ಲಿ ಸೆಕೆಂಡ್ ಕೋಟಿಂಗ್ ಮಾಡ್ಕೊಳ್ಬೇಕು. ಆಗ ಕಟ್ಲೆಟ್ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಶಾಲೋ ಫ್ರೈಗೆ ಎಣ್ಣೆನ ಬಿಸಿಗಿಟ್ಟು ಮಾಡಿಟ್ಕೊಂಡಿರೋಂಥ ಶೇಪ್ಸ್ನ ಒಂದೊಂದಾಗಿ ನಾವು ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು. ಈಗ ಮೀಡಿಯಮ್ ಆಗಿರಬೇಕು ಫ್ಲೇಮ್. ತುಂಬ ಹೈ ಇದ್ದರೆ ಏನಾಗುತ್ತೆ ಅಂದರೆ ಬ್ರೆಡ್ ಕ್ರಮ್ಸ್ ಎಲ್ಲ ಬೇಗ ಸೀದೋಗುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಅದನ್ನು ಸ್ವಲ್ಪ ಫ್ಲಿಪ್ ಮಾಡ್ತಾ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾವು ಶಾಲೋ ಫ್ರೈ ಮಾಡ್ತಿರೋದ್ರಿಂದ ಮೇಲೆ ಲೇಯರ್ ಮಾತ್ರನೇ ಅದು ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ, ಬಟ್ ಒಳಗಡೆ ಇರೋದೆಲ್ಲ ಸ್ಟಫಿಂಗ್ ಏನು ಅಷ್ಟು ಫ್ರೈ ಆಗ್ತಿಲ್ಲ. ಅದರಿಂದ ಇದೇನು ತುಂಬ ಅನ್ಹೆಲ್ದಿ ಸ್ನ್ಯಾಕ್ಸ್ ಅಂತಲೂ ಹೇಳೋಕ್ಕಾಗಲ್ಲ. ಮಕ್ಳಿಗೂ ಕೊಡ್ಬೋದು ಆರಾಮಾಗಿ, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನಾವು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಆಗಾಗ ಫ್ಲಿಪ್ ಮಾಡ್ತಾ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದು ನಾವು ಫ್ರೈ ಮಾಡಿದಾಗ ಅದು ಕ್ರಿಸ್ಪಿ ಲೇಯರ್ ಫಾರ್ಮ್ ಆಗುತ್ತೆ. ನೀವೇನೋ ಬೇಗನೆ ಅದನ್ನು ಹೈ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಿಬಿಟ್ರೆ ನಮ್ಗೆ ಕ್ರಿಸ್ಪಿ ಲೇಯರ್ ಅಂತೂ ಬರೋದೇ ಇಲ್ಲ. ಆದ್ದರಿಂದ ಅಷ್ಟು ಪೇಷನ್ಸಿಂದ ಸ್ವಲ್ಪ ಈ ರೀತಿ ಫ್ಲಿಪ್ ಮಾಡ್ತಾ ಗೋಲ್ಡನ್ ಬ್ರೌನ್ ಬರೋದಕ್ವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಒಂದೊಂದೇ ಈ ರೀತಿ ಎಣ್ಣೆನೆಲ್ಲ ತೆಗೆದು ಇರುತ್ತೆ ಆಚೆ ತೆಗೆದಿಟ್ಕೊಳ್ಳೋಣ. ನೋಡಿ, ಕಟ್ಲೆಟ್ ಶೇಪ್ ಅಂತೂ ಇಂಟ್ಯಾಕ್ಟ್ ಆಗಿದೆ, ನಾವು ಹೇಗೆ ಬಿಟ್ಟಿದ್ವೋ ಎಣ್ಣೆಲಿ ಅದೇ ರೀತಿ ಇದೆ. ಈಗ ನಮ್ಮ ಕಟ್ಲೆಟ್ಸ್ ರೆಡಿ ಆಗೋಗಿದೆ. ಈ ಮಮತಾಸ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಇದೇ ಥರ ಇನ್ನಷ್ಟು ರೆಸಿಪೀಸ್ಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.